ಡಿಎಂಎಸ್ಸಿ ಸಂಘಟನೆ ವತಿಯಿಂದ ಡಿಸೆಂಬರ್ 6ರಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೆಯ ಮಹಾಪರಿನಿರ್ವಾಣದ ದಿನಾಚರಣೆಯ ಅಂಗವಾಗಿ ಮುಧೋಳ್ ಗ್ರಾಮದಲ್ಲಿ ಪಂಜಿನ ಮೆರವಣಿಗೆ ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಪ್ರಾರಂಭಗೊಂಡು ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಾಬಾ ಸಾಹೇಬ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಊರಿನ ಮುಖ್ಯ ರಸ್ತೆ ಮುಖಾಂತರ ಬಸ್ ನಿಲ್ದಾಣದವರೆಗೂ ಮೆರವಣಿಗೆ ಮಾಡಲಾಯಿತು. ಪಂಜಿನ ಮೆರವಣಿಗೆಯಲ್ಲಿ ವಿವಿಧ ವಸತಿ ನಿಲಯ ವಿದ್ಯಾರ್ಥಿಗಳು ಹಾಗೂ ಇಂದಿರಾ ಗಾಂಧಿ ವಸತಿ ಶಾಲೆಯ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತುಂಬಿದರು. ಇದೇ ಸಂದರ್ಭದಲ್ಲಿ ಡಿಎಂಎಸ್ಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಅಶೋಕ್ ಫಿರಂಗಿ ಹಾಗೂ ಡಿಎಂಎಸ್ಎಸ್ ವಲಯ ಅಧ್ಯಕ್ಷ ಭೀಮು ಮುಧೋಳ್, ಯಲ್ಲಾಲಿಂಗ್ ನರೇಶ್ ಬಾಗಳಿ, ಮಲ್ಲಪ್ಪ ಪರಂ, ಅಖಿಲ್ ಉಪರ್, ವೆಂಕಟೇಶ್ ಉಪರ್, ಮಹೇಶ್ ಚತ್ತಪಲ್ಲಿ, ರಫೀಕ್ ನಿಂಗಪ್ಪಲ್ಲಿ ಉಪಸ್ಥಿತರಿದ್ದರು. ಸಮಬಾಳು ಅಂತ ಹೇಳಿರ್ತಕ್ಕಂಥ ಮಹಾನಾಯಕ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಇವತ್ತು ಹೇಳಬೇಕಾಗುತ್ತೆ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಕೂಡ ಶಿಕ್ಷಣದ ಹಕ್ಕನ್ನ ಕೊಟ್ಟಿದ್ರು. ಆದ್ರೆ ಯಾವುದೋ ಒಂದು ಸಮಾಜಕ್ಕೋ, ಯಾವುದೋ ಒಂದು ಧರ್ಮಕ್ಕೋ, ಯಾವುದೋ ಒಂದು ಜಾತಿ ಸೀಮಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಲಿಲ್ಲ. ಈ ದೇಶದಲ್ಲಿರ್ತಕ್ಕಂಥ 6 ಕೋಟಿ ಕನ್ನಡಿಗರ ಒಂದು ಸಮಾನತೆಯನ್ನ ಕೊಡಬೇಕು ಅಂತೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನವಾಗಿ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈಗಾಗಲೇ ಎಲ್ಲರೂ ಕೂಡ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾನಿರ್ಮಾಣ ದಿನದ ಅಂಗವಾಗಿ ತಾವೆಲ್ಲರೂ ಕೂಡ ಶಾಲೆಯ ಶಿಕ್ಷಕರಾಗಿರ್ಬೋದು ಮತ್ತು ಎಲ್ಲ ಹಾಸ್ಟೆಲ್ ವಾರ್ಡನ್ಗಳಾಗಿರ್ಬೋದು, ತಾವೆಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ರಿ. ತಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈಗಾಗಲೇ ಮೆರವಣಿಗೆ ಮುಖಾಂತರ ತಾವೆಲ್ಲರೂ ಬಂದಿರತಕ್ಕಂಥ ಮುದ್ದು ಮಕ್ಕಳಿಗೂ ಕೂಡ ನಮ್ಮ ಪರವಾಗಿ, ಊರಿನ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ನಮ್ಮ ಮುಖಂಡರು, ಆತ್ಮೀಯರು ಹಾಗೂ ನಮ್ಮನ್ನ ಹೋರಾಟಗಳಿಗೆ ಮುಂದಾಗಬೇಕು ಅಂತ ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನಾಗಿರ್ತಕ್ಕಂಥ ಅಶೋಕ್ ಫಿರಂಗಿ ಅಣ್ಣನವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಗವಾಗಿ ತಾವು ಕೂಡ 2 ಅನಿಸಿಕೆಗಳನ್ನು ಹೇಳಬೇಕಂತೇಳಿ ನಮ್ಮ ಹತ್ರ ಕಳಕಳಿ ವಿನಂತಿ. ಜೈ ಭೀಮ್, ಜೈ ಭೀಮ್. ನಾವೆಲ್ಲರೂ ಬಾಬಾ ಸಾಹೇಬರ 68ನೆಯ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಪಂಜಣಿ ಮೆರವಣಿಗೆ ಮುಖಾಂತರ ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಹಿಡಿದು ಮುಖ್ಯ ರಸ್ತೆ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಿ ನಾವು ಅದೇ ರೀತಿಯಾಗಿ ಮುಖ್ಯ ರಸ್ತೆಗಳ ಮುಖಾಂತರ ಬಸ್ ನಿಲ್ದಾಣಗಳು ನಾವೆಲ್ಲರೂ ಕೂಡ ಪಂಜಣಿ ಮೆರವಣಿಗೆಯನ್ನು ತೋಡ್ಕೊಂಡು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ವಸತಿ ನಿಲಯದ ಮಕ್ಕಳು ಹಾಗೂ ವಸತಿ ಪಾಲಕರಿಗೂ ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಹಾಗೂ ಇಲ್ಲಿನ ಕಬ್ಬಲಿಗ ಕಮ್ಯುನಿಟಿಯ ನಮ್ಮ ಸೋದರರಾಗಿರ್ತಕ್ಕಂಥ ಮಲ್ಲಪ್ಪ ಅವರಿಗೂ ಹಾಗೂ ಮೆಜಾರಿಟಿ ಸೋದರರಿಗೂ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇವೆ. ಯಾಕಂತಂದ್ರೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಅಷ್ಟೇ ಸೀಮಿತ ಅಂತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಉದಾಹರಣೆ. ಯಾಕಂತಂದ್ರೆ ಎಲ್ಲಾ ಜಾತಿಯವರು ಸೇರ್ಕೊಂಡು ನಾವು ಇವತ್ತು ದಿವಸ ಬಾಬಾ ಸಾಹೇಬರ ಈ ಒಂದು ಮಹಾಪರಿನಿರ್ವಾಣದಲ್ಲಿ ಎಲ್ಲರೂ ಸೇರ್ಕೊಂಡಿರ್ತಕ್ಕಾಗಿ ನನಗೆ ಬಹಳಷ್ಟು ಹೆಮ್ಮೆಯ ಸಂಗತಿ ಅನಿಸ್ತಾ ಇದೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯುತ್ತಮವಾದಂತಹ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ ಭಾರತದ ಸಂವಿಧಾನ. ಈ ಒಂದು ಭಾರತದ ಸಂವಿಧಾನದ ಅಡಿಯಲ್ಲಿ ನಮ್ಮೆಲ್ಲರಿಗೂ ಈ ದೇಶದಲ್ಲಿ ಇಂದಿರ್ತಕ್ಕಂಥ ಪ್ರತಿಯೊಂದು ಜಾತಿಯವರೂ ಕೂಡ ಎಲ್ಲಾ ತರದ ಕಾನೂನುಬದ್ಧವಾಗಿ ಹಕ್ಕುಗಳು ಸಿಗ್ತಕ್ಕಂಥ ಕರ್ತವ್ಯ ಅದು ಯಾರಾದರೂ ಮಾಡಿಕೊಟ್ಟಿದ್ರಪ್ಪ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ವಿಷಯವನ್ನು ಯಾರೂ ಮರಿಬಾರದು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಯಾರೂ ಸರಿ ಬರ್ಬಿಡ್ತಿದ್ದಿಲ್ಲ. ಆಗಿನ ಕಾಲದಲ್ಲಿ ಲೈಟ್ ಇದ್ದಿದ್ದಿಲ್ಲ ಅಂದ್ರೂ ಸಹ ಅವ್ರು ಯಾರಿಗೂ ಏನನ್ನಲಾರದೆ